ನಾನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದಾಗ ಸಸ್ಯದ ಬೆಳವಣಿಗೆ ಮತ್ತು ಹೂವುಗಳು ಅರಳುವುದು ತುಂಬಾ ಕಡಿಮೆಯಾಗಿತ್ತು. ಅದಾದ ನಂತರ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ಮತ್ತು ಎಪಿಕೆ ಆರ್ಗಾನಿಕ್ಸ್ ಕಂಪನಿಯ FL77 ಔಷಧದ ಬಗ್ಗೆ ತಿಳಿದುಕೊಂಡೆ ಮತ್ತು ಅವರನ್ನು ಸಂಪರ್ಕಿಸಿದೆ. ನಾನು ಅದನ್ನು ಬಳಸಿದ ನಂತರ ಹೂವುಗಳ ಗುಣಮಟ್ಟವು ತುಂಬಾ ಚೆನ್ನಾಗಿತ್ತು. ಹೂವುಗಳು ಚೆನ್ನಾಗಿ ಅರಳಿದವು ಮತ್ತು ಉತ್ತಮ ಗುಣಮಟ್ಟದೊಂದಿಗೆ ಲಭ್ಯವಾಗಲು ಪ್ರಾರಂಭಿಸಿದವು. ಪನ್ನೀರ್ ರೋಸ್ಗೆ ನೀವು ಈ FL77 ಔಷಧವನ್ನು ಬಳಸಲು ಬಯಸಿದರೆ ನೀವು 10 ಲೀಟರ್ ನೀರಿನಲ್ಲಿ 1/4 ಲೀಟರ್ ಔಷಧವನ್ನು ಬೆರೆಸಿ ಸ್ಪ್ರೇಯರ್ನಿಂದ ಸಿಂಪಡಿಸಬಹುದು. ನೀವು ಸಸ್ಯದ ಎರಡೂ ಬದಿಗಳಲ್ಲಿ ಚೆನ್ನಾಗಿ ಸಿಂಪಡಿಸಿದರೆ ಹೊಸ ಚಿಗುರುಗಳು ರೂಪುಗೊಳ್ಳುತ್ತವೆ. ಆ ಚಿಗುರುಗಳ ನಂತರ ರೂಪುಗೊಳ್ಳುವ ಮೊಗ್ಗುಗಳು ಸ್ಪಷ್ಟವಾಗಿ ಚೆನ್ನಾಗಿ ತೆರೆದು ಉದ್ದವಾದ ಕಾಂಡಗಳೊಂದಿಗೆ ಬೆಳೆಯುತ್ತವೆ. ನಮಸ್ಕಾರ ಸರ್, ನಾನು ತಿರುಚಿ ಜಿಲ್ಲೆಯ ಧುವರಂಗುರಿಚಿ ಬಳಿಯ ಪ್ರದೇಶದಲ್ಲಿದ್ದೇನೆ. ನಮ್ಮಲ್ಲಿ ಸುಮಾರು 1 ರಿಂದ 1.5 ಎಕರೆ ಭೂಮಿ ಇದೆ. ನಾನು 50 ಸೆಂಟ್ಸ್ ಮಲ್ಲಿಗೆ ಮತ್ತು 50 ಸೆಂಟ್ಸ್ ಪನ್ನೀರ್ ರೋಸ್ ಅನ್ನು ಬೆಳೆಸುತ್ತಿದ್ದೇನೆ. ನಾನು ಮೊದಲು ಮಲ್ಲಿಗೆಯನ್ನು ಬೆಳೆಸುತ್ತಿದ್ದಾಗ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುತ್ತಿದ್ದೆ. ನಾನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದಾಗ ಸಸ್ಯದ ಬೆಳವಣಿಗೆ ಮತ್ತು ಹೂವುಗಳು ಅರಳುವುದು ತುಂಬಾ ಕಡಿಮೆಯಾಗಿತ್ತು. ಅದರ ನಂತರ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ಮತ್ತು ಎಪಿಕೆ ಆರ್ಗಾನಿಕ್ಸ್ನಿಂದ FL77 ಔಷಧದ ಬಗ್ಗೆ ತಿಳಿದುಕೊಂಡೆ. ನಾನು ಅವರನ್ನು ಸಂಪರ್ಕಿಸಿ ಕೇಳಿದಾಗ ಅವರು ಅದನ್ನು ವೈಯಕ್ತಿಕವಾಗಿ ಪರೀಕ್ಷಿಸಿ ಅದನ್ನು ಬಳಸಲು ಶಿಫಾರಸು ಮಾಡಿದರು. ನಾನು ಅದನ್ನು ಬಳಸಿದ ನಂತರ ಮಲ್ಲಿಗೆಯ ಮೇಲಿನ ಹೂವುಗಳು ಚೆನ್ನಾಗಿ ಅರಳಿದವು. ಹೂವಿನ ಗುಣಮಟ್ಟವು ತುಂಬಾ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕವು. ಅದರ ನಂತರ ಆ ಔಷಧವನ್ನು ಬಳಸಿದ ನಂತರ ನಾನು ಪನ್ನೀರ್ ರೋಸ್ಗೆ ಅದೇ ಔಷಧವನ್ನು ಬಳಸಬಹುದೇ ಎಂದು ಅವರನ್ನು ಕೇಳಿದೆ. ಅವರು ನನಗೂ ಅದನ್ನು ಬಳಸಲು ಶಿಫಾರಸು ಮಾಡಿದರು. ಅದರಂತೆ ನಾನು ಈಗ ಪನ್ನೀರ್ ರೋಸ್ಗೆ ಸಹ ಅದನ್ನು ಬಳಸುತ್ತಿದ್ದೇನೆ. ಅಲ್ಲಿ ನನಗೆ ಸಿಕ್ಕ ಫಲಿತಾಂಶಗಳು ತುಂಬಾ ಉತ್ತಮವಾಗಿವೆ. ಅದರ ನಂತರ ನಾನು ಅಭಿಮಾನನ್ನು ಬಳಸಿದೆ. ಅದನ್ನು ಶಿಫಾರಸು ಮಾಡಿದವರು ಅವರೇ. ಈ ಔಷಧವನ್ನು ಬಳಸುವಾಗ ನೀವು ಮೊದಲು ಅದನ್ನು ನೀರು ಹಾಕಬೇಕು ಮತ್ತು ನಂತರ ಅದನ್ನು ಅನ್ವಯಿಸಬೇಕು. ನೀವು ಅದನ್ನು ಸಸ್ಯದ ಕೆಳಗಿನ ಭಾಗಕ್ಕೆ ಅನ್ವಯಿಸಿದಾಗ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ. ಬೇರುಗಳ ಬೆಳವಣಿಗೆ ಚೆನ್ನಾಗಿದ್ದಾಗ ಸಸ್ಯದ ಬೆಳವಣಿಗೆಯು ಚೆನ್ನಾಗಿರುತ್ತದೆ. ಇದರ ಫಲಿತಾಂಶ ನನಗೆ 100% ತೃಪ್ತಿಕರವಾಗಿದೆ. ಪನ್ನೀರ್ ಗುಲಾಬಿಗೆ ನೀವು ಈ FL77 ಔಷಧವನ್ನು ಬಳಸಲು ಬಯಸಿದರೆ ನೀವು 10 ಲೀಟರ್ ನೀರಿನಲ್ಲಿ 1/4 ಲೀಟರ್ ಔಷಧವನ್ನು ಬೆರೆಸಿ ಸ್ಪ್ರೇಯರ್ ಮೂಲಕ ಸಿಂಪಡಿಸಬಹುದು. ನೀವು ಸಸ್ಯದ ಎರಡೂ ಬದಿಗಳಲ್ಲಿ ಚೆನ್ನಾಗಿ ಸಿಂಪಡಿಸಿದರೆ ಹೊಸ ಚಿಗುರುಗಳು ರೂಪುಗೊಳ್ಳುತ್ತವೆ. ಆ ಹೊಸ ಚಿಗುರುಗಳ ನಂತರ ರೂಪುಗೊಳ್ಳುವ ಮೊಗ್ಗುಗಳು ಸ್ಪಷ್ಟವಾಗಿ ಚೆನ್ನಾಗಿ ತೆರೆದುಕೊಂಡು ಮತ್ತು ಉದ್ದವಾದ ಕಾಂಡಗಳೊಂದಿಗೆ ಬೆಳೆಯುತ್ತವೆ. ಆದ್ದರಿಂದ ಈ ಪನ್ನೀರ್ ಗುಲಾಬಿಗೆ ಮಾರುಕಟ್ಟೆಯಲ್ಲಿ ವಿಶಿಷ್ಟ ಮೌಲ್ಯ ಮತ್ತು ಉತ್ತಮ ಸ್ವಾಗತವಿದೆ.